ಅವರಾಡುವ ಮಾತಿನ ಚುಚ್ಚು ಮಾತಿನಿಂದ ಮನ ನೋಯಬೇಕಾದೀತು. ಅದಕ್ಕಾಗಿ ಇಲ್ಲಿರುವುದು ಬೇಡ, ಆದಷ್ಟು ಬೇಗ ಹೋಗುವ. ಪತಿಯೇ ಎಂದುದು ಪತಿಯೇ ಎಂದುದು ಶ್ರುತಿ ವಚನವಿದೈಸಿ ಶ್ರುತಿ ವಚನವಿದೈಸಿ ಪಿತನೆಂಬ ವಾತ್ಸಲ್ಯ ಎನ್ನ ಪಿತನೆಂಬ ವಾತ್ಸಲ್ಯ ಎನ್ನ ಅತಿ ಪೀಡಿಪುದೋ ಅತಿ ಪೀಡಿಪುದು ಕೋಪ ಪಥವೆಂದು ಕಷ್ಟದಿ ಕೋಪ ಪಥವೆಂದು ಕಷ್ಟದಿ ಪ್ರತಿಗುಂದಿದ ಪಿತನ ಪೀಡಿದು ಧೃತಿಗುಂದಿದ ಪಿತನ ಪೀಡಿಬುದು ರಮಣ ರಮಣ ನೀಯಂದುದು ಶ್ರುತಿ ವಚನ ಶ್ರುತಿ ವಚನ ಇನಿಯ ಆ ಆ ಆ ನೀವಾಡಿದ ಮಾತುಗಳೆಲ್ಲವೂ ಸರಿಯೇ, ಶ್ರುತಿವಚನವದೇ. ನೀವು ಮನಸ್ಸಿಗೆ ನೊಂದುಕೊಂಡಿರಿ. ನನ್ನನ್ನ ಮದುವೆಯಾದ ತಪ್ಪಿಗೆ ನನ್ನಪ್ಪನಿಂದ ಕೆಟ್ಟೋಕ್ತಿಗಳು ನೀವು ಕೂಡ ಹೇಳಿಸಿಕೊಳ್ಳುವ ಹಾಗಾಯ್ತು. ಕ್ಷಮಿಸಿ ಬಿಡಿ ಸ್ವಾಮಿ. ನನ್ನ ಅಪ್ಪ ಏನು ಕೋಪಗೊಂಡು ಮಾತಾಡಿರಬಹುದು. ಅವರಾಡಿದರು ಎಂದ ಮಾತ್ರಕ್ಕೆ ಈ ಮನೆಯನ್ನೇ ಬಿಟ್ಟು ನಾವಿರೋರು ಹೊರಟು ಹೋದೆವು ಅಂತಾದ್ರೆ ನಾಳೆ ನಾಡಾಡಿಗರೆಲ್ಲ ಏನಾಡುವುದಿಲ್ಲ. ಏನಾಡ್ತಾರೆ? ತಂದೆ ಕಾಲು ನೋವಿನಲ್ಲಿ ಬಳಲುತ್ತಾ ಇದ್ದಾರೆ. ಇದೇ ಸಮಯವನ್ನ ಸಾಧಿಸಿ ಮಗಳು ಕೂಡ ಮನೆ ಬಿಟ್ಟು ಹೋದಳು ಎನ್ನುವಾಗೆ ಆಡಿಕೊಳ್ಳುವುದಿಲ್ವೇ? ಅವರಿಗೆ ಬೈಯುವ ಅಧಿಕಾರ ಇದೆ ನನ್ನ ಅಪ್ಪ ಅವರು. ಏನೇ ಹೇಳಲಿ, ಇನ್ನೊಂದು ಅವಕಾಶವನ್ನ ಕೇಳಿ ಬರ್ತೇನೆ. ಆಗ್ಲಿ, ಪ್ರಯತ್ನ ಮಾಡು, ಪ್ರಯತ್ನ ಮಾಡು. ಅಪ್ಪ ಬೇಡವಪ್ಪ, ಕೋಪಗೊಂಡು ಮಾತಾಡದಿರಿ. ಕೋಪದ ಕೈಗೆ ಬುದ್ಧಿಯನ್ನ ಕೊಡದಿರಿ ಅಪ್ಪ, ಕೊಡದಿರಿ. ನಿಮ್ಮ ಮುದ್ದಿನ ಮಗಳಲ್ವೇ ನಾನು, ನಿಮ್ಮ ಪ್ರೀತಿಯ ಮಗಳಲ್ವೇ ನಾನು. ಈ ದೇಹದಲ್ಲೂ ನಿಮ್ಮ ರಕ್ತ ಅಲ್ವೇ ಅಪ್ಪ ಹರಿಯುತ್ತಾ ಇರುವುದು. ಅವಕಾಶ ಕೊಡಿ ಸೇವೆಗೆ. ಕಣ್ಣೀರ ಗೋಳುಂಡ ಪ್ರಶ್ನೆ, ಕಣ್ಣೀರ ಗೋಳುಂಡ ಪ್ರಶ್ನೆ, ಕಣ್ಣೀರ ಗೋಳುಂಡ ಪ್ರಶ್ನೆ. ಸಾಕು ಮಾಡೆ ಪ್ರಶ್ನೆ. ಒಂದು ಮಾತಾಡಿದ್ದೆ ಹೌದು ಅಂತಾದ್ರೆ ಜತನ ಜಾಗ್ರತೆ. ನೀನೆಂತ ಕೆಟ್ಟ ದರಿದ್ರ ಅಂತ ಇಂದಲ್ಲ ಎಂದೋ ತಿಳ್ಕೊಳ್ಬೇಕಾಗಿತ್ತು ನಾನು. ಒಂದು ನಿನ್ನ ಹುಟ್ಟಾದ ಕ್ಷಣ ಮನೆ ಬೆಳಗುವುದಕ್ಕೆ ಒಬ್ಬಳು ಮಹಾಲಕ್ಷ್ಮಿ ಹುಟ್ಟಿದ್ದಾಳಂತ ಭಾವಿಸಿದೆ. ಮಹಾಲಕ್ಷ್ಮಿ ಹುಟ್ಟಿದ್ದಲ್ಲ, ನನ್ನ ಮಡದಿಯನ್ನ ನುಂಗಿ ನೀರು ಕುಡಿದ ತಮ್ಮ ನೀನು. ಒಂದೊಂದು ದಿನ ಹೆತ್ತಪ್ಪೆಯನ್ನ ನುಂಗಿ ನೀರು ಕುಡಿದವಳು ನೀನು. ಅಂತ ಕೆಟ್ಟ ದರಿದ್ರ ನೀನು. ನನ್ನ ಮಗಳು ಎನ್ನುವಂತ ಉದ್ದೇಶದಿಂದ ಪ್ರೀತಿ ತೋರಿಸಿದ್ರೆ ನನ್ನ ಮುಂಭಾಗ ಚಲದ ಮಾತಾಡಿದವಳು. ಯಾವತ್ತೋ ಈ ಬೇಡುವ ಭಿಕ್ಷುಕರ ಜೊತೆಗೆ ನಿನ್ನನ್ನ ಸೇರಿಸಿದನು. ಒಂದು ದರಿದ್ರದ ಜೊತೆಯಲ್ಲಿ ಇನ್ನೊಂದು ದರಿದ್ರ ಸೇರಿಕೊಂಡಾಗಾಯ್ತು. ಇದೆರಡೂ ದರಿದ್ರ ಮಗದ ರಾಜ್ಯದಲ್ಲಿ ಇದ್ದದ್ದೇ ಹೌದಂತಾದ್ರೆ ಒಂದಲ್ಲ ಒಂದು ದಿನ ನನ್ನ ಪ್ರಾಣಕ್ಕೆ ಕಂಟಕ ತಪ್ಪಿದ್ದಲ್ಲ. ಕೆಟ್ಟ ದರಿದ್ರ, ನಿನ್ನ ಮುಖ ನೋಡೋದಕ್ಕೂ ಹೇಸಿಗೆ ಅನ್ನಿಸ್ತದೆ. ಗಂಡ ಹೆಂಡತಿ ಇರುವರು ಮಗದ ರಾಜ್ಯವನ್ನ ಬಿಟ್ಟು ತೊಲಗಿದ್ರೆ ತೊಲಗಿದೆ, ಇಲ್ಲ ಅಂತಂದ್ರೆ ನೂಕಿ ಹಾಗೆ